ಮಾನಸಿಕ ಖಿನ್ನತೆ, ಡಿಪ್ರೆಷನು ಯಾವ ಪ್ರಕೃತಿಯವರಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಮಾನಸಿಕ ಖಿನ್ನತೆ, ಡಿಪ್ರೆಷನ್ ಆಗ್ಲಿಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಬಟ್ ನಾನು ಹೇಳ್ತಾ ಇರುವ ಕಾರಣ ಒಂದು 70 to 80% ಜನರಲ್ಲಿ, ಯಾರಲ್ಲಿ ಮಾನಸಿಕ ಖಿನ್ನತೆ ಇದೆ ಅವರಲ್ಲಿ ಇದು ಕಾರಣವಾಗಿರುತ್ತೆ. ನಮ್ಮ ದೇಹದಲ್ಲಿ ಯಾವಾಗ ಅಗ್ನಿ ಮಂದ ಆಗುತ್ತೆ, ಮಂದ ಅಗ್ನಿ ಅಂತ ನಾವೇನ್ ಹೇಳ್ತೀವಿ, ಆವಾಗ ನಾವು ಡಿಪ್ರೆಷನ್ ಅಲ್ಲಿ ಹೋಗುವ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಡಿಪ್ರೆಷನ್ ಅಂದ್ರೆ ಏನು? ಬೇಸಿಕಲಿ ನಿಮಗೆ ಭವಿಷ್ಯದ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲ, ಜೀವನದ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲ. ಆ ಆಸಕ್ತಿ, ಆ ಉತ್ಸಾಹ ನಮ್ಮಲ್ಲಿ ಎಲ್ಲಿಂದ ಬರುತ್ತೆ ಅಂದ್ರೆ ಅಗ್ನಿ ತತ್ವದಿಂದ ಬರುತ್ತೆ. ಸೊ ನಮ್ಮ ದೇಹದಲ್ಲಿ ಅಗ್ನಿ ಮಂದ ಆದಾಗ ಆ ಆಸಕ್ತಿ, ಆ ಉತ್ಸಾಹ ಇರೋದಿಲ್ಲ. ಅದನ್ನೇ ನಾವು ಖಿನ್ನತೆ, ಡಿಪ್ರೆಷನ್ ಅಂತ ಹೇಳ್ತೇವೆ. ಸೊ ಅದಕ್ಕೆ ಕಫ ಪ್ರಕೃತಿಯವರಲ್ಲಿ ಅಗ್ನಿ ಮಂದ ಇರುತ್ತೆ. ಸೊ ಡಿಪ್ರೆಷನ್ ಆಗುವ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು? ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿಯನ್ನ ಜಾಸ್ತಿ ಮಾಡಬೇಕು, ಎಕ್ಸರ್ಸೈಸ್ ಅನ್ನ ಜಾಸ್ತಿ ಮಾಡಬೇಕು, ಔಟ್ಡೋರ್ ಆಕ್ಟಿವಿಟಿಯನ್ನ ಜಾಸ್ತಿ ಮಾಡಬೇಕು, ಬಿಸಿಲಿಗೆ ಹೋಗಬೇಕು, ದೇಹದಲ್ಲಿ ಅಗ್ನಿಯನ್ನ ವೃದ್ಧಿ ಮಾಡಿಕೊಳ್ಬೇಕು. ಸೊ ಫಿಸಿಕಲ್ ಆಕ್ಟಿವಿಟಿ, ಎಕ್ಸರ್ಸೈಸು, ವಾಕಿಂಗ್ ಇಂದ ದೇಹದಲ್ಲಿ ಅಗ್ನಿ ರೈಸ್ ಆಗುತ್ತೆ, ಅಗ್ನಿ ತತ್ವ ಸ್ಟ್ರಾಂಗ್ ಆಗುತ್ತೆ. ಸೊ ಕಫ ಕಡಿಮೆ ಆಗುತ್ತೆ. ಆವಾಗ ನಿಮಗೆ ನಿಧಾನಕ್ಕೆ ಡಿಪ್ರೆಷನ್ ಇಂದ ಹೊರಗಡೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಆಹಾರ ಕ್ರಮದಲ್ಲಿ ತಣ್ಣಗಿರುವ ಆಹಾರಗಳನ್ನ ಅವಾಯ್ಡ್ ಮಾಡಬೇಕು, ಕೋಲ್ಡ್ ಐಟಮ್ಸ್ ಗಳನ್ನ ತಿನ್ಲಿಕ್ಕೆ ಹೋಗಬಾರದು. ಸ್ವಲ್ಪ ಮೆಣಸನ್ನ, ಶುಂಠಿಯನ್ನ ಆಹಾರದ ಭಾಗವಾಗಿ ಮಾಡ್ಕೊಳ್ಬೇಕು. ಸ್ವಲ್ಪ ಕಹಿ ಇರುವ ಆಹಾರಗಳನ್ನ ಸ್ವಲ್ಪ ಬಳಸಬೇಕು. ಸೊ ಇದು ಕೂಡ ನಿಮ್ಮ ದೇಹದಲ್ಲಿ ಚಲನೆಯನ್ನ ಕ್ರಿಯೇಟ್ ಮಾಡುತ್ತೆ, ಕಫವನ್ನ ಕಡಿಮೆ ಮಾಡುತ್ತೆ, ಅಗ್ನಿಯನ್ನ ರೈಸ್ ಮಾಡುತ್ತೆ. ಸೊ ಅಗೇನ್ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಒಂದು 70% ಜನರಲ್ಲಿ ಯಾರಲ್ಲಿ ಈ ಡಿಪ್ರೆಷನ್ ಇದೆ ಅವರಲ್ಲಿ ಈ ಕಫ ಇಂಡ್ಯೂಸ್ ಆಗಿರುವ ಡಿಪ್ರೆಷನ್ ಇರುತ್ತೆ. ಸೊ ಇನ್ನು ಕೆಲವೊಬ್ಬರಲ್ಲಿ ಬೇರೆ ಕಾರಣಗಳಿರುತ್ತೆ, ಫ್ಯಾಮಿಲಿಯಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೋದು, ಪರ್ಸನಲ್ ಲೈಫಲ್ಲಿ ಏನಾದರೂ ತೊಂದರೆ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಕೂಡ ಆಗುತ್ತೆ. ಬಟ್ ಮೆಜಾರಿಟಿ ಜನರಲ್ಲಿ ಈ ಡಿಪ್ರೆಷನ್ ಆಗಲಿಕ್ಕೆ ಕಾರಣ ಈ ಅಗ್ನಿ ಮಂದ ಆಗಿರುತ್ತೆ ದೇಹದಲ್ಲಿ. ಅದಕ್ಕೆ ಅಗ್ನಿಯನ್ನ ವೃದ್ಧಿ ಮಾಡಿಕೊಳ್ಳಕ್ಕೆ ನಾನು ಹೇಳಿದ ಪ್ರಕಾರ ಫಿಸಿಕಲ್ ಆಕ್ಟಿವಿಟಿ, ಎಕ್ಸರ್ಸೈಸ್ ಆಗಿರ್ಬೋದು, ಆಹಾರ ಕ್ರಮದಲ್ಲಿ ಬದಲಾವಣೆಯನ್ನು ತರ್ಕೊಳ್ಳೋದಾಗಿರ್ಬೋದು ಮಾಡಿ ಆ ಅಗ್ನಿಯನ್ನ ರೈಸ್ ಮಾಡ್ಕೊಳ್ಳಿ, ಆ ಕಫವನ್ನ ಕಡಿಮೆ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆದರೆ ಎಲ್ಲರ ಜೊತೆ ಶೇರ್ ಮಾಡಿ. ಧನ್ಯವಾದ.